ಗಾಯ್ಸ್ ವೆಲ್ಕಮ್ ಟು ಪೈಥಾನ್ ಸೀರೀಸ್ ಇನ್ ಕನ್ನಡ. ಇವತ್ತು ನಾವು ಪೈಥಾನ್ ಅಲ್ಲಿ ಎಕ್ಸ್ಪ್ರೆಷನ್ ಅಂದ್ರೆ ಏನು ನೋಡೋಣ ಬನ್ನಿ. ಡೆಫಿನೇಷನ್ ಏನ್ ಹೇಳುತ್ತೆ? an expression is a combination of operators and operand which reduce to single value. ಹಂಗಂದ್ರೆ ಏನು ಅಂತ ಎಕ್ಸಾಂಪಲ್ ಮೂಲಕ ನೋಡೋಣ ಬನ್ನಿ. ಎಕ್ಸಾಂಪಲ್ ಗೆ ಇವಾಗ ನನಗೆ ಎರಡು ವ್ಯಾಲ್ಯೂ ಅನ್ನ ಆಡ್ ಮಾಡಬೇಕು ಅನ್ಕೊಳ್ಳಿ. ಎರಡು ವ್ಯಾಲ್ಯೂಗೆ ನಾನು ಎರಡು ವೇರಿಯೇಬಲ್ ಅಂತ ತಗೋತೀನಿ, ಎ ಅಂತ ಮತ್ತೆ ಬಿ ಅಂತ. ಎ ಅಲ್ಲಿ 5 ಸ್ಟೋರ್ ಮಾಡ್ತೀನಿ, ಬಿ ಅಲ್ಲಿ 2 ಸ್ಟೋರ್ ಮಾಡ್ತೀನಿ. ಈಗ ಸಮ್ ಅಂತ ಬರ್ದು ಎ ಪ್ಲಸ್ ಬಿ ಬರ್ದಾಗ ಏನಾಗುತ್ತೆ? ಎ ಎಲ್ಲರುವಂತ 5, ಬಿ ಎಲ್ಲರುವಂತ 2 ಆಡ್ ಆಗಿ 7 ಹೋಗಿ ಸಮ್ ಅಲ್ಲಿ ಸ್ಟೋರ್ ಆಗುತ್ತೆ, ರೈಟ್? ನೆಕ್ಸ್ಟ್ ಇವಾಗ ಸಬ್ಸ್ಟ್ರಾಕ್ಷನ್ ಮಾಡಬೇಕು ಅನ್ಕೊಳ್ಳಿ. ಸಬ್ಸ್ಟ್ರಾಕ್ಷನ್ ಮಾಡೋದಕ್ಕೆ ನಾನು ಎ ಮೈನಸ್ ಬಿ ಅಂತ ಬರಿತೀನಿ. ಇವಾಗ ಏನಾಗುತ್ತೆ? 5 ಅಲ್ಲಿ -2 ಆಗಿ ಆನ್ಸರ್ ಬಂದ್ಬಿಟ್ಟು 3 ಔಟ್ಪುಟ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಸೊ ಈ ಸಮ್ ಮತ್ತೆ ಈ ಸಬ್ಸ್ಟ್ರಾಕ್ಷನ್ ಸ್ಟೇಟ್ಮೆಂಟ್ ಅನ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ಫಸ್ಟ್ ಒನ್ ಅಲ್ಲಿ ಅಡಿಷನ್ ಆಕ್ಟಿವಿಟಿ ನಡೀತಾ ಇದೆ, ಆಡ್ ಆಗ್ಬಿಟ್ಟು ನಿಮಗೆ ಕೊನೆಗೆ ಒಂದೇ ಯೂನಿಕ್ ವ್ಯಾಲ್ಯೂ ಬಂದು ಸ್ಟೋರ್ ಆಗ್ತದೆ. ಸೆಕೆಂಡ್ ಅಲ್ಲೂ ಕೂಡ ಎರಡು ವ್ಯಾಲ್ಯೂ ಇದೆ, ಇದರಿಂದ ಸಬ್ಸ್ಟ್ರಾಕ್ಟ್ ಆಗ್ಬಿಟ್ಟು ನಿಮಗೆ ಒಂದೇ ವ್ಯಾಲ್ಯೂ ಇದರಲ್ಲಿ ಸ್ಟೋರ್ ಆಗ್ತದೆ. ಈ ತರ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಒಂದು ಆಕ್ಟಿವಿಟಿ ನಡೆದ್ಬಿಟ್ಟು ಕೊನೆಗೆ ಆನ್ಸರ್ ಒಂದೇ ವ್ಯಾಲ್ಯೂ ಅಲ್ಲಿ ಸ್ಟೋರ್ ಆದರೆ ಅದನ್ನ ಎಕ್ಸ್ಪ್ರೆಷನ್ ಅಂತ ಕರೀತಾರೆ. ಈಗ ಈ ಎಕ್ಸ್ಪ್ರೆಷನ್ ಅನ್ನ ಬರಿಬೇಕು ಅಂದ್ರೆ ನನಗೆ ಏನೇನ್ ಬೇಕು? ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಆಡ್ ಮಾಡುವಾಗ ಏನೇನ್ ಬೇಕಾಗಿತ್ತು? ಎ ಬಿ ಅಂತ ವೇರಿಯೇಬಲ್ಸ್ ಬೇಕಾಗಿದ್ವು. ನೆಕ್ಸ್ಟ್ ಆಡ್ ಮಾಡ್ಬೇಕಂದ್ರೆ ಪ್ಲಸ್ ಸಿಂಬಲ್ ಬೇಕಾಗಿತ್ತು. ಆಡ್ ಆದ್ಮೇಲೆ ಅದನ್ನ ಸ್ಟೋರ್ ಮಾಡ್ಕೊಳ್ಳುವಾಗ ಈಸ್ ಈಕ್ವಲ್ ಟು ಸಿಂಬಲ್ ಬೇಕಾಗಿತ್ತು, ರೈಟ್? ಸೊ ಈ ಸಿಂಬಲ್ಗಳನ್ನ ಏನಂತ ಕರೀತಾರೆ? ಸಿಂಬಲ್ಗಳನ್ನ ಆಪರೇಟರ್ಸ್ ಅಂತ ಕರೀತಾರೆ. ಅಂಡ್ ಈ ವೇರಿಯೇಬಲ್ ಗಳನ್ನ ಏನಂತ ಕರೀತಾರೆ? ಈ ವೇರಿಯೇಬಲ್ ಗಳನ್ನ ಆಪರಂಡ್ ಅಂತ ಕರೀತಾರೆ. ಸೊ ಇವಾಗ ನಾನು ಸಮ್ ಆಪರೇಷನ್ ಅನ್ನ ಮತ್ತೊಮ್ಮೆ ಬರೆದ್ರೆ ಈಗ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗತ್ತೆ. ಇದರಲ್ಲಿ ನನಗೆ ವೇರಿಯೇಬಲ್ಸ್ ಬೇಕು. ಈ ವೇರಿಯೇಬಲ್ ಅನ್ನ ಏನಂತ ಕರೀತಾರೆ? ಆಪರೆಂಡ್ಸ್ ಅಂತ ಕರೀತಾರೆ. ಅಂಡ್ ಈ ಈಸ್ ಈಕ್ವಲ್ ಟು ಮತ್ತೆ ಈ ಪ್ಲಸ್ ಸಿಂಬಲ್ ಇದೆ ಗೊತ್ತಾ? ಇವುಗಳನ್ನ ಏನಂತ ಕರೀತಾರೆ? ಇವುಗಳನ್ನ ಆಪರೇಟರ್ಸ್ ಅಂತ ಕರೀತಾರೆ. ನೌ ಯು ಕ್ಯಾನ್ ಸಿ an expression is a combination of operators and operands which reduces to single value. ಇದರಲ್ಲಿ operand ಅಂದ್ರೆ ಏನು? ಸಿಂಪ್ಲಿ ವೇರಿಯೇಬಲ್. ಇಟ್ ಇಸ್ ಅ ಡೇಟಾ ಐಟಮ್ ಆನ್ ವಿಚ್ ಆಪರೇಷನ್ ಈಸ್ ಪರ್ಫಾರ್ಮ್ಡ್. ಅಂಡ್ ಆಪರೇಟರ್ ಅಂದ್ರೆ ಏನು? ಇಟ್ ಇಂಡಿಕೇಟ್ಸ್ ಆನ್ ಆಪರೇಷನ್, ಅಡಿಷನ್ ಸಬ್ಟ್ರಾಕ್ಷನ್ ಈ ತರ ಯಾವ ಆಪರೇಷನ್ ಅಂತ ಇಂಡಿಕೇಟ್ ಮಾಡೋದೇ ಆಪರೇಟರ್. ಸೊ ಎಕ್ಸ್ಪ್ರೆಷನ್ ಅಂದ್ರೆ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಆಪರೇಟರ್ಸ್ ಅಂಡ್ ಆಪರೆಂಡ್. ಸೊ ಆಪರೆಂಡ್ ಅಂದ್ರೆ ವೇರಿಯೇಬಲ್. ಗೈಸ್ ವೇರಿಯೇಬಲ್ ಬಗ್ಗೆ ನಾವು ಟಾಪಿಕ್ ಅನ್ನ ಆಲ್ರೆಡಿ ಕವರ್ ಮಾಡಿದ್ವಿ. ನೆಕ್ಸ್ಟ್ ಬರೋದೇನು? ಆಪರೇಟರ್ಸ್. ನೆಕ್ಸ್ಟ್ ವಿಡಿಯೋ ಅಲ್ಲಿ ಆಪರೇಟರ್ ಅಂದ್ರೆ ಏನು ಮತ್ತೆ ಅದರಲ್ಲಿರುವಂತಹ ಟೈಪ್ಸ್ ಎಷ್ಟು ಇದನ್ನ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಅರ್ಥ ಆಗ್ತಿದ್ಯಾ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಕನ್ನಡದಲ್ಲೇ ಕೋಡಿಂಗ್ ಅನ್ನ ಕಲಿಬೇಕು ಅಂದ್ರೆ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಬಾಯ್ ಅಂಡ್ ಟೇಕ್ ಕೇರ್.